ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ನವರು ದೊಡ್ಡ ಆರೋಪ ಈಗ ಸರ್ಕಾರದ ಮೇಲೆ ಮಾಡಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಕಾಂಗ್ರೆಸ್ನವರು 40ರಷ್ಟು ಕಮಿಷನ್ ಸರ್ಕಾರ ಅಂತ ಆರೋಪ ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಡಬಲ್ ಕಮಿಷನ್ ಪಡಿತಾ ಇದ್ದಾರೆ ಅಂತ ಸಂಸದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು. ಇವರು ಚುನಾವಣಾ ವೇಳೆ ಜನರಿಗೆ ಒಳ್ಳೆಯ ಸರ್ಕಾರ ಕೊಡ್ತೀವಿ, ಯಾವುದೇ ಭ್ರಷ್ಟಾಚಾರ ಮಾಡಲ್ಲ ಅಂತ ಹೇಳಿದ್ರು. ಗುತ್ತಿಗೆದಾರರಿಂದ ಯಾವುದೇ ಕಮಿಷನ್ ಪಡೆಯದೆ ಬಿಲ್ ಪಾವತಿ ಭರವಸೆ ಕೊಟ್ಟಿದ್ರು. ಸದ್ಯ ಕಮಿಷನ್ ತಮ್ಮ ಸರ್ಕಾರದಲ್ಲಿ ಡಬಲ್ ಆಗಿದೆ ಅಂತ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಸಿಎಂಗೆ ಪತ್ರ ಬರೆದಿದ್ದಾರೆ. ಇದಕ್ಕಾಗಿ ಸಿದ್ದರಾಮಯ್ಯ ತಾವು ಭ್ರಮೆಯಲ್ಲಿ ಇದ್ದೀರಿ, ಆಡಳಿತ ಸಂಪೂರ್ಣ ಹದಗೆಟ್ಟಿದೆ, ಹೊಸದಾಗಿ ಗುತ್ತಿಗೆದಾರರು ಕೆಲಸ ತೆಗೆದುಕೊಳ್ತಾ ಇಲ್ಲ, ನಮಗೆ ಬಿಲ್ ಆಗಿಲ್ಲ, ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಟೆಂಡರ್ ಹಾಕಿದ್ರೆ ಮೊದಲು ಕಮಿಷನ್ ಕೊಡಬೇಕು, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ರಾಜ್ಯ ಸರ್ಕಾರದ ಮೇಲೆ ಶೆಟ್ಟರ್ ಆರೋಪ ಮಾಡಿದ್ರು. ರಾಜ್ಯ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಅಲಿಗೇಷನ್ ಮಾಡಿದ ರಾಜ್ಯ ಸರ್ಕಾರದ ಮೇಲೆ. ಯಾಕಂದರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಏನು ಅಲಿಗೇಷನ್ ಮಾಡಿದ್ರು 40% ಕಮಿಷನ್ ಅಂಥೇಳಿ, ಅದೇ ಒಂದು ಇಶ್ಯೂ ತೆಗೆದುಕೊಂಡು ಹೋರಾಟವನ್ನು ಮಾಡಿದರು ಕಾಂಗ್ರೆಸ್ಸವರು. ಮತ್ತು ಚುನಾವಣೆಯಲ್ಲಿ ಜನರಿಗೆ ಭರವಸೆ ಕೊಟ್ಟರು, ಭ್ರಷ್ಟಾಚಾರ ರಹಿತವಾದಂಥ ಒಂದು ಸರ್ಕಾರವನ್ನು ಕೊಡ್ತೀವಿ ಮತ್ತು ಯಾವ ರೀತಿ ಕಾಂಟ್ರಾಕ್ಟರ್ಸ್ ತೊಂದರೆ ಆಗಿದೆ ಅದನ್ನು ಸರಿ ಮಾಡ್ತೀವಿ, ಅವ್ರ ಬಿಲ್ ಪೇಮೆಂಟ್ ಮಾಡಿಸುವಂಥದ್ದು ಯಾವುದೇ ಕಮಿಷನ್ ಇರೋದಿಲ್ಲ ಅನ್ನುವಂಥ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದರು. ಆದರೆ ಇವತ್ತು ಕಾಂಟ್ರಾಕ್ಟರ್ಸ್ ಪರಿಸ್ಥಿತಿ ಅದೇ ಮುಂದುವರೆದದ. ಎಲ್ಲಿವರೆಗೆ ನಿನ್ನೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ದವರ ಅಧ್ಯಕ್ಷರು ಪತ್ರ ಬರೆದು ಮುಖ್ಯಮಂತ್ರಿಗೆ, ನೋಡ್ರಿ ಹಿಂದೆ BJP ಸರ್ಕಾರಕ್ಕೆ ಏನು ಕರಪ್ಷನ್ ಇತ್ತು ಅದರ ಡಬಲ್ ಇವತ್ತು ಕರಪ್ಷನ್ ಆಗಿದೆ, ಪ್ರತಿಯೊಂದಕ್ಕೂ ಸದ್ಯಕ್ಕೆ ನಾವು ಹಣ ಕೊಡಲಾರ್ದು ಯಾವುದೇ ಕೆಲಸ ಆಗ್ತಾಯಿಲ್ಲ ಅನ್ನುವಂಥದ್ದು ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಇವತ್ತು ಮುಖ್ಯಮಂತ್ರಿ ಗಮನಕ್ಕೆ ತೊಗೊಂಬಂದಿದ್ದಾರೆ, ಇಡೀ ರಾಜ್ಯದ ಜನತೆ ಗಮನಕ್ಕೆ ತೊಗೊಂಬಂದಿದ್ದಾರೆ. ಅದಕ್ಕಾಗಿ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರಿಗೆ, ನೀವು ಭಾಳ ಭ್ರಮೆಯಲ್ಲಿದ್ದೀರಿ ಮತ್ತು ನಿಮ್ಮ ಆಡಳಿತ ವ್ಯವಸ್ಥೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಹಣಕಾಸಿನ ನಿರ್ವಹಣೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ, ಆರ್ಥಿಕ ಪರಿಸ್ಥಿತಿ ಭಾಳ ದಿಕ್ಕೆಟ್ಟು ಹೋಗಿದೆ. ಆ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ. ಈಗ 40% ನೀವು ಅಲಿಗೇಷನ್ ಮಾಡಿದ್ರಿ, ಆ ಡಬಲ್ ಅಂದರೆ ಈಗ 80% ಆಗಿದೆ ಅಂತ ಅನ್ನಿಸ್ತದೆ. ಹೀಗಾಗಿ ಕೆಲವರು ನಮ್ಮ ಕಡೆ ಬಂದವ್ರು ಹೇಳ್ತಾರೆ, ಕೆಲವು ಕಾಂಟ್ರಾಕ್ಟರ್ಸು, ನಾವು ಹೊಸದಾಗಿ ಕೆಲಸ ಹಿಡಿತಲ್ರಿ, ನಾವೆಲ್ಲರೂ ಟೆಂಡರ್ ಹಾಕಿದರೆ ಮೊದಲು ಕಮಿಷನ್ದು ಅಡ್ವಾನ್ಸ್ ಕಮಿಷನ್ ಹಣ ನೀವು ಕೊಟ್ಟ ಮೇಲೆ ನಮಗೆ ನಿಮ್ಮ ಕೆಲಸಕ್ಕೆ ಆರ್ಡರ್ ಕೊಡ್ತೀವಿ ಅನ್ನೋ ಮಟ್ಟಿಗೆ ಸ್ಟಾರ್ಟ್ ಆಗಿದೆ. ಅದರಿಂದ ಭಾಳಷ್ಟು ಸಮಸ್ಯೆ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾವುದೇ ಅಭಿವೃದ್ಧಿ ಕೆಲಸಗಾರ ಆಗ್ತಾಯಿಲ್ಲ ಮತ್ತು ಯಾವುದೇ ರೀತಿಯಂಥ ಟ್ರಾನ್ಸಾಕ್ಷನ್ಸ್ ಅದಕ್ಕೆ ಆಗ್ತಾಯಿಲ್ಲ. ಆ ರೀತಿ ಪರಿಸ್ಥಿತಿ ರಾಜ್ಯದ್ದಾಗಿದೆ. ಇದರಿಂದ ರಾಜ್ಯದ ಹಿತಾಸಕ್ತಿಗೆ ಭಾಳ ಧಕ್ಕೆ ಆಗಿದೆ ಮತ್ತು ಲಾ ಆ್ಯಂಡ್ ಆರ್ಡರು ಅಡ್ಮಿನಿಸ್ಟ್ರೇಷನ್ನು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಎಲ್ಲ ಕಡೆ ಇವತ್ತು ಮಳೆ ಬರ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ನೆರೆ ಹಾವಳಿ, ಅದಕ್ಕೂ ಸಹಿತ ಪರಿಹಾರ ಕೊಡಲಾರಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ಇದೆ. ಜನ ಮತ್ತು ರೈತರು ಇವತ್ತು ಒದ್ದಾಡ್ತಾ ಇದ್ದಾರೆ. ಎಲ್ಲ ವರ್ಗದ ಜನರಿಗೆ ಇವತ್ತು ಒಂದು ಶಾಕಿಂಗ್ ಕೊಡುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.